ವಿಶ್ವ ಹಾಲು ದಿನಾಚರಣೆಯ ಅಂಗವಾಗಿ ಈ ಒಂದು ತುಮಕೂರು ಹಾಲು ಒಕ್ಕೂಟ ಮತ್ತು ಸಿರಾ ನಮ್ಮ ಹಾಲು ಒಕ್ಕೂಟದ ಎಲ್ಲ ಗೌರವಾನ್ವಿತ ನಮ್ಮ ಕಾರ್ಯದರ್ಶಿಗಳು, ನಮ್ಮ ಅಧಿಕಾರಿ ವರ್ಗದವರು ಇವರ ನೇತೃತ್ವದಲ್ಲಿ ಹಾಲು ದಿನಾಚರಣೆಯನ್ನು ಇವತ್ತು ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದು, ವಿಶ್ವ ಹಾಲು ದಿನಾಚರಣೆಯನ್ನು ಜೂನ್ 1ನೇ ತಾರೀಕು ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ಇಡೀ ವಿಶ್ವದಲ್ಲೇ ಕೂಡ ಇವತ್ತು ಈ ಆಚರಣೆಯನ್ನು ಮಾಡ್ತಾ ಇದ್ವಿ. ಹಾಲು ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತು ಹಾಲಿಗೆ ಇವತ್ತು ನಾವು ಅಮೃತಕ್ಕೆ ಸಮನಾಗ್ತಕ್ಕಂಥ ಒಂದು ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥ ಹಾಲು ಎಷ್ಟು ಪರಿಶುದ್ಧವಾಗಿರ್ತದೋ ಅಷ್ಟೇ ಕೂಡ ಒಂದು ರೋಗ ನಿರೋಧಕ ಶಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಉತ್ತಮವಾಗ್ತಕ್ಕಂಥ ಆಹಾರ. ಇದನ್ನು ಬಹಳ ಹಿಂದಿನಿಂದಲೂ ಕೂಡ ಈ ಒಂದು ಹಾಲನ್ನು ನಮ್ಮ ಹಿರಿಯರು ಇವತ್ತು ಉಪಯೋಗಿಸ್ಕೊಂಡು ಬಂದಿದ್ದಾರೆ. ಅವತ್ತಿನ ದಿನ ಯಾವುದೇ ವಹಿವಾಟು ಇಲ್ದಲೆ, ಮಾರಾಟ ಇಲ್ದಲೆ, ಕೇವಲ ಇವತ್ತು ಅವರ ಒಂದು ಆರೋಗ್ಯಕ್ಕೆ ಅವರ ಮನೆಗಳಿಗೆ ಸೀಮಿತವಾಗಿ ಹಾಲನ್ನು ಬಳಕೆ ಮಾಡ್ತಕ್ಕಂಥ ದಿನವನ್ನು ನಾವು ನೋಡ್ತಾ ಇದ್ವಿ. ಅವತ್ತಿನ ದಿನ ಆ ಮನೆಯಲ್ಲಿ ಇವತ್ತು ಮಕ್ಕಳಿಗಿರ್ಬೋದು, ಹಿರಿಯರಿಗಿರ್ತಕ್ಕಂಥದ್ದಿರ್ಬೋದು, ಆ ಹಾಲನ್ನು ಕೊಟ್ಟು ಆ ಮಕ್ಕಳು ಇವತ್ತು ಅತಿ ಹೆಚ್ಚು ಬಲಿಷ್ಠರಾಗೋದಕ್ಕೆ, ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೊಂಬೋದಕ್ಕೆ, ಯಾವುದೇ ಕಾಯಿಲೆಗಳು ಇವತ್ತು ಅವ್ರಿಗೆ ಅಟ್ಯಾಕ್ ಆಗದಂಗೆ ಇವತ್ತು ಅವರೊಂದು ಉತ್ತಮವಾಗ್ತಕ್ಕಂಥ, ಮಾನಸಿಕವಾಗಿ ಸದೃಢವಾಗಿರ್ತಕ್ಕಂಥ, ದೈಹಿಕವಾಗಿ ಆರೋಗ್ಯವಾಗಿರ್ತಕ್ಕಂಥ ಒಂದು ದೇಹದಾಢ್ಯವನ್ನು ಬೆಳೆಸ್ಕೊಂತಕ್ಕಂಥ ಅತ್ಯುತ್ತಮವಾದಂಥ ಆಹಾರವಾಗಿ ಅವತ್ತಿನ ಎಲ್ಲ ಮಕ್ಕಳಿಗೂ ಹಾಲನ್ನು ಇವತ್ತು ವಿತರಣೆ ಮಾಡ್ತಾ ಇದ್ವಿ. ಇವತ್ತು ಕೂಡ ನಮ್ಮ ಮಕ್ಕಳು ಇವತ್ತು ಹಾಲನ್ನು ಕುಡಿತಾರೆ. ಆದರೆ ಇವತ್ತು ಸೀಮಿತವಾಗಿ ಬರೀ ಕಾಫಿಗೆ, ಟೀಗೆ ಕುಡಿತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಾನು ಈ ದಿನದಲ್ಲಿ ವಿಶ್ವ ಹಾಲು ದಿನದಲ್ಲಿ ನಾನು ಇವತ್ತು ಇಡೀ ನನ್ನ ತಾಲೂಕಿನ ಜನತೆಯಲ್ಲಿ, ನಾಗರಿಕರಲ್ಲಿ, ನನ್ನ ಯುವಕರಲ್ಲಿ ನಾನು ಮನವಿ ಮಾಡ್ತೀನಿ. ಇವತ್ತು ಇಂಥ ಅಮೃತಕ್ಕೆ ಸಮನಾಗಿರ್ತಕ್ಕಂಥ ಹಾಲನ್ನು ತಮ್ಮ ಮಕ್ಕಳಿಗೆ ಇವತ್ತು ಕುಡಿಸ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಪಾಲಿಸ್ಬೇಕಾಗ್ತದೆ. ಹಾಲನ್ನು ಕುಡಿದಿರ್ತಕ್ಕಂಥ ಮಕ್ಕಳು ಯಾವುದೇ ಇವತ್ತು ರೋಗಕ್ಕೆ ತುತ್ತಾಗದಲೇ ಇವತ್ತು ಶಕ್ತಿವಂತರಾಗಿ, ಮಾನಸಿಕವಾಗಿ ಸದೃಢರಾಗೋದಕ್ಕೆ ಸಾಧ್ಯ ಆಗ್ತದೆ. ಇಂತಹ ಹಾಲನ್ನು ಕುಡ್ತಕ್ಕಂಥವ್ರು ಸುಮಾರು ಹಿಂದಿಂದಲೂ ನೂರಾರು ವರ್ಷಗಳನ್ನು ಬಾಳಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಆದರೆ ಇವತ್ತು ನಮ್ಮ ಪೋಷಕ ವರ್ಗ ಹಾಲನ್ನು ಬಿಟ್ಟು ಯಾವುದೋ ಹಾರ್ಲಿಕ್ಸ್ ಕೊಡ್ತಕ್ಕಂಥದ್ದು, ಮತ್ತಿನ್ನದು ಬೋರ್ಮಿಟಾ ಕೊಡ್ತಕ್ಕಂಥದ್ದು, ಇದನ್ನ ಇವತ್ತು ಮಾಡ್ತಾ ಇದ್ದಾರೆ. ಅದನ್ನ ತಾವೆಲ್ಲರೂ ಕೂಡ ಅದ್ರ ಜೊತೆಯಲ್ಲಿ ನೀವು ಏನು ಹಾಲು, ಮೊಸರು, ತುಪ್ಪ, ಬೆಣ್ಣೆಯನ್ನ ನಮ್ಮ ಮಕ್ಕಳಿಗೆ ಕೊಡೋದ್ರ ಮುಖಾಂತರ ನಿಜ ಕೂಡ ಅವರ ಒಂದು ಬಲಿಷ್ಠತೆಯನ್ನ, ಅವರ ಆರೋಗ್ಯವನ್ನ ಕಾಪಾಡೋದಕ್ಕೆ ಇವತ್ತೊಂದು ಸ್ಫೂರ್ತಿಯಾಗಿರ್ತಕ್ಕಂಥ ಹಾಲನ್ನ ತಾವೆಲ್ಲರೂ ಕೂಡ ಅದನ್ನ ಕುಡಿಸ್ಬೇಕು. ಪ್ರತಿದಿನ ಕನಿಷ್ಠ ಮಟ್ಟದಲ್ಲಿ ನಿಮ್ಮ ಕುಟುಂಬಕ್ಕೆ 1 ಲೀಟರ್ ಹಾಲನ್ನ ಇವತ್ತು ಇಟ್ಕೊಂಬತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಇವತ್ತು ಮಾಡಬೇಕಾಗ್ತದೆ. ಇಂಥ ಪರಿಶುದ್ಧವಾಗ್ತಕ್ಕಂಥ ಹಾಲನ್ನ ಇವತ್ತು ನಮ್ಮ ರೈತ ಬಾಂಧವರು ಇರ್ಬೋದು, ಪಟ್ಟಣದ ನಾಗರಿಕರಿರ್ಬೋದು, ಇದನ್ನು ಕುಡಿಬೇಕಾಗ್ತಕ್ಕಂಥದ್ದು ಬಹಳ ಮುಖ್ಯ. ಇದರಲ್ಲಿ ತಾವು ನಂದಿನಿ ಹಾಲನ್ನ ಕುಡಿತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ನಂದಿನಿ ಹಾಲು ಅಷ್ಟು ಪರಿಶುದ್ಧವಾಗ್ತಕ್ಕಂಥದ್ದು, ಯಾವುದೇ ಕಲಬೆರಕೆ ಇಲ್ದಲೇ ಇವತ್ತು ಇರ್ತಕ್ಕಂಥ ಹಾಲು ಅಂದ್ರೆ ಇವತ್ತು ನಂದಿನಿ ಹಾಲು. ಇದು ನಮ್ಮ ಬಡ ರೈತರು ಇವತ್ತು ಅದನ್ನ ಉತ್ಪಾದನೆಯನ್ನ ಮಾಡಿ ಆ ರೈತರ ಜೀವನಾಧಾರವಾದ ಶಕ್ತಿದಾಯಕವಾಗಿರ್ತಕ್ಕಂಥ ಈ ಹಾಲನ್ನ ಇವತ್ತು ನಮ್ಮ ಪಟ್ಟಣದ ನಾಗರಿಕರು ಅದನ್ನು ಕೊಂಡು ಕುಡಿಯೋದ್ರಿಂದ ನಮ್ಮ ರೈತರಿಗೆ ಪರೋಕ್ಷವಾಗ್ತಕ್ಕಂಥ ಒಂದು ಶಕ್ತಿ ಬರ್ತಕ್ಕಂಥ ಕೆಲಸ ಆಗ್ತದೆ. ಅದರಿಂದ ನಮ್ಮ ಎಲ್ಲ ನಾಗರಿಕರು ನಂದಿನಿ ಹಾಲನ್ನ ಇವತ್ತು ಕುಡಿಬೇಕು. ಮತ್ತು ಹಳ್ಳಿಗಾಡಿನಲ್ಲಿರ್ತಕ್ಕಂಥ ರೈತರ ಒಂದು ಹಿತರಕ್ಷಣೆಯನ್ನ ತಾವೆಲ್ಲರೂ ಕೂಡ ಮಾಡಬೇಕು ಅಂತಲೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಮನವರಿಕೆ ಮಾಡ್ತಾ, ಇಂಥ ಪವಿತ್ರವಾಗ್ತಕ್ಕಂಥ ಹಾಲನ್ನ ಇವತ್ತು ನಾವು ಈ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ, ನಮ್ಮ ಎಲ್ಲ ಶಿಶುಗಳಿಗೆ ಇವತ್ತು ಅದನ್ನ ವಿತರಣೆ ಉಚಿತವಾಗಿ ವಿತರಣೆ ಮಾಡ್ತಕ್ಕಂಥ, ಅದ್ರ ಜೊತೆಗೆ ಏನು ಹಣ್ಣನ್ನು ಇರ್ತಕ್ಕಂಥದ್ದು ಇರ್ಬೋದು, ಇವತ್ತು ಬನ್ ಬ್ರೆಡ್ ಅನ್ನು ಕೊಡ್ತಕ್ಕಂಥದ್ದು, ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಇಟ್ಕೊಂಡಿದ್ದೀವಿ. ಅದರಿಂದ ನಮ್ಮ ಎಲ್ಲ ನಾಗರಿಕ ಬಂಧುಗಳಲ್ಲಿ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೀನಿ, ಈ ವಿಶ್ವ ಹಾಲು ದಿನಾಚರಣೆಯ ದಿನದಲ್ಲಿ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ನಂದಿನಿ ಹಾಲನ್ನೇ, ತಮ್ಮ ಮನೆಗಳಿಗೂ ಕೂಡ ನಂದಿನಿ ಹಾಲನ್ನೇ ತಾವೆಲ್ಲರೂ ಕೂಡ ಕೊಳ್ತೀರಾ ಎಂಬ ಒಂದು ಪಣವನ್ನು ತಾವೆಲ್ಲರೂ ಕೂಡ ತೊಟ್ಟು ಈ ಭಾಗದ ರೈತರಿಗೆ ಒಂದು ಪರೋಕ್ಷವಾಗಿ ಶಕ್ತಿದಾಯಕರಾಗಿ ಇರ್ತೀರಾ ಅಂತ ನಾನು ಮನವಿಯನ್ನ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜೂನ್ 1ನೇ ತಾರೀಕು ನಾವು ವಿಶ್ವ ಹಾಲು ದಿನಾಚರಣೆಯ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಸುಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದಂತಹ ಶ್ರೀಯುತ ಎಸ್ ಆರ್ ಗೌಡ್ರು
ತಮ್ಮೆಲ್ಲ ಒಂದು ಸಿಬ್ಬಂದಿ ವರ್ಗದವರ ಜೊತೆ ಬಂದು, ಸಾರ್ವಜನಿಕ ಬಂಧುಗಳು ಮತ್ತು ಜನಪ್ರತಿನಿಧಿಗಳ ಜೊತೆ ಬಂದು ನಮ್ಮ ಆಸ್ಪತ್ರೆಗೆ ಇಲ್ಲಿರ್ತಕ್ಕಂತಹ ರೋಗಿಗಳಿಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ವಿತರಣೆ ಮಾಡೋದ್ರ ಮೂಲಕ ಹಾಲಿನ ಮಹತ್ವವನ್ನು ಜನಸಾಮಾನ್ಯರಿಗೆ ಮತ್ತು ಬಾಣಂತಿಯರಿಗೆ, ಗರ್ಭಿಣಿಯರಿಗೆ, ಚಿಕ್ಕ ಮಕ್ಕಳಿಗೆ ಅದನ್ನು ತಿಳಿಸ್ಕೊಡ್ಬೇಕು ಮತ್ತು ಹಾಲಿನ ಮಹತ್ವ ಎಲ್ಲರಿಗೂ ಸಾರ್ವಜನಿಕರಿಗೆ ತಿಳಿಯುವಂತಾಗಬೇಕು ಮತ್ತು ಹಾಲಿನ ಬಳಕೆ ಪ್ರತಿನಿತ್ಯ ಹೆಚ್ಚಾಗಬೇಕು. ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಬಳಕೆ ಜಾಸ್ತಿ ಆಗಬೇಕು. ಅದೇ ರೀತಿಯಾಗಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾದಂತಹ ನಂದಿನಿ ಉತ್ಪನ್ನಗಳನ್ನು ಜನಸಾಮಾನ್ಯರು ಹೆಚ್ಚು ಹೆಚ್ಚು ಬಳಸುವಂತಾದರೆ ತನ್ಮೂಲಕ ಒಂದು ರೈತರಿಗೆ ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಎಲ್ಲ ನಾಗರಿಕರಿಗೂ ಬಹಳ ಅನುಕೂಲ ಆಗುತ್ತೆ ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಈ ದಿವಸ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆವರಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶ್ರೀ SR ಗೌಡರು ಮತ್ತು ತುಮಕೂರು ಹಾಲು ಒಕ್ಕೂಟದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ರೈತಾಪಿ ವರ್ಗದವರಿಗೆ ನಮ್ಮ ಆಸ್ಪತ್ರೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸುತ್ತೇನೆ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7694931166. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಜೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ.